ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಿದ್ದೀರಾ ಫಸ್ಟ್ ನ್ಯೂಸ್. ನಾನು ಹರೀಶ್ ನಾಗರಾಜ್. 6 ತಿಂಗಳ ಹಿಂದೆ ನಡೆದಂತಹ ಘಟನೆ ನಿಮಗೆ ನೆನಪಿರಬಹುದು. ಅದು ಮತ್ತೆ ರಾತ್ರಿ ನಿನ್ನೆ ರಿಪೀಟ್ ಆಯಿತು. ರಾತ್ರಿ ಮನೆಯಿಂದ ಪತ್ನಿಯನ್ನ ಹೊರ ಕಳಿಸಿದ್ರು ಬಿಜೆಪಿಯ ಮಾಜಿ ಶಾಸಕ. ಪತ್ನಿಯಿಂದ ಗಂಡನ ಮನೆಯ ಎದುರೇ ಇದೀಗ ರಾತ್ರಿ ಪೂರ್ತಿ ಧರಣಿ. ಇದೀಗ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. ಎಸ್, ಇದೀಗ ಬರ್ತಿರುವಂತಹ ಸುದ್ದಿ. ಕಳೆದ ಜೂನ್ 24ನೇ ತಾರೀಕು ಕುಮಾರಸ್ವಾಮಿ ಸವಿತಾ ಜಗಳ ಪೊಲೀಸ್ ಠಾಣೆ ಮೆಟ್ಟಿಲೇರಿತು. ಇದೀಗ ನಿನ್ನೆ ರಾತ್ರಿ ಅದೇ ಮರುಕಳಿಸಿದೆ ಅಂತ ಅನಿಸ್ತಾ ಇದೆ. ನನ್ನ ಅನೈತಿಕತೆ ಬಗ್ಗೆ ಪ್ರಶ್ನೆ ಮಾಡಬೇಡ, ನಾನು ಯಾರ ಜೊತೆಗೆ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ಕೇಳಬೇಡ, ತೆಪ್ಪಗೆ ನನ್ನ ಜೊತೆಗೆ ಇರು ಅಷ್ಟೇ. ಇದು MP ಕುಮಾರಸ್ವಾಮಿ ಮತ್ತು ಅವರ ಪತ್ನಿ ಸವಿತಾ ನಡುವೆ ರಾತ್ರಿ ನಡೆದಂತಹ ಗಲಾಟೆ. ಜಗಳ ತಾರಕಕ್ಕೇರಿತು. ಪತ್ನಿಯ ಮೇಲೆ ಹಲ್ಲೆ ನಡೆಸಿ ಮನೆಯಿಂದ ಹೊರ ಹಾಕಿದ್ದಾರೆ ಕುಮಾರಸ್ವಾಮಿ. ಈ ದೌರ್ಜನ್ಯವನ್ನು ಖಂಡಿಸಿ ಬೆಂಗಳೂರಿನ HSR ಲೇಔಟ್ನಲ್ಲಿರುವಂತಹ ಮನೆ ಎದುರು ಸವಿತಾ ಇದೀಗ ಧರಣಿ ನಡೆಸುತ್ತಿದ್ದಾರೆ. ಪತ್ನಿಯಿಂದ ಗಂಡನ ಮನೆಯ ಎದುರೇ ರಾತ್ರಿ ಧರಣಿ ಮತ್ತೆ ಬೀದಿಗೆ ಬಂತು. ಭಾರತೀಯ ಜನತಾ ಪಕ್ಷದ ಮಾಜಿ ಶಾಸಕ MP ಕುಮಾರಸ್ವಾಮಿಯ ಈ ಸಂಸಾರಿಕ ಕಲಹ. ರಾತ್ರಿ ಮನೆಯಿಂದಲೇ ಪತ್ನಿಯನ್ನ ಹೊರ ಹಾಕಿದ್ದಾರೆ ಬಿಜೆಪಿಯ ಮಾಜಿ ಶಾಸಕ. ಆದರೆ ಪತ್ನಿ ಅವರ ಮನೆ ಮುಂದೆ ಧರಣಿ ನಡೆಸುವುದರ ಮೂಲಕ ತಮ್ಮ ಪ್ರೊಟೆಸ್ಟ್ ತೋರಿಸ್ತಾ ಇದ್ದಾರೆ. ಆಕೆ ಹೇಳೋ ಪ್ರಕಾರ ಮತ್ತು ಆತನ ವರಸೆ ಏನಿತ್ತು ರಾತ್ರಿ ಅಂದರೆ, ನನ್ನ ಅನೈತಿಕತೆ ಬಗ್ಗೆ ನೀನು ಪ್ರಶ್ನೆ ಮಾಡೋ ಹಾಗಿಲ್ಲ, ಅದನ್ನು ಮಾಧ್ಯಮಕ್ಕೂ ಕೂಡ ಅವರು ಕೇಳಿಸ್ತಾ ಇದ್ದಾರೆ. ನಾನು ಯಾರ ಜೊತೆ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ನೀನು ಕೇಳಬೇಡ, ತೆಪ್ಪಗಿದ್ರೆ ಇರು ನನ್ನ ಜೊತೆ ಅಷ್ಟೇ ಅನ್ನುವ ಮಾತುಗಳನ್ನು ಮಾಜಿ ಭಾರತೀಯ ಜನತಾ ಪಕ್ಷದ ಶಾಸಕ MP ಕುಮಾರಸ್ವಾಮಿ ಮತ್ತು ಅವರ ಪತ್ನಿ ನಡುವೆ ನಡೆದಂತಹ ರಾತ್ರಿಯ ಗಲಾಟೆಯ ಜೆಸ್ಟ್. ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪ್ರದೀಪ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಪ್ರದೀಪ್. ಗುಡ್ ಮಾರ್ನಿಂಗ್ ಹರೀಶ್. ಬೇರೆಯವರೆಲ್ಲ ಸಂಸಾರದಲ್ಲಿ ರಾತ್ರಿ ಹೊತ್ತು ನಿದ್ದೆ ಮಾಡಿದ್ರೆ, ಇವರು ರಾತ್ರಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಅಗೈನ್ ಅವರ ಮನೆ ಮುಂದೆ ಪ್ರೊಟೆಸ್ಟ್ ನಡೆದಿದೆ. ಮತ್ ಯಾಕೆ ಇದು ರಿಪೀಟ್ ಆಯ್ತು ಅಂತ? ಎಸ್ ಹರೀಶ್, ಕಳೆದ 6 ತಿಂಗಳ ಹಿಂದೆ ಶಾಸಕ ಕುಮಾರಸ್ವಾಮಿ ಅವರು ಅವರ ಪತ್ನಿ ಸವಿತಾ ಅವ್ರ ಮೇಲೆ ಹಲ್ಲೆ ಮಾಡಿದ್ರು. ಹಾಗೆ ಇದೇನು ಶಾಸಕ ಭವನದಲ್ಲಿ ಕೂಡ ಗಲಾಟೆ ಆಗಿತ್ತು. ಹಾಗೆ ಕೊನೆಯದಾಗಿ 6 ತಿಂಗಳ ಹಿಂದೆ ಮತ್ತೆ ಪೊಲೀಸರ ಮುಖಾಂತರ ರಾಜಿ ಸಂಧಾನ ನಡೆದು ಮತ್ತೆ ಸಂಸಾರವನ್ನು ಪ್ರಾರಂಭ ಮಾಡಿದ್ರು. ಆದ್ರೆ ನಿನ್ನೆ ರಾತ್ರಿ ಮತ್ತೆ ಅದೇ ಚಾಳಿ ಮರುಕಳಿಸಿದೆ ಅಂತಾನೆ ಹೇಳ್ಬೋದು ಹರೀಶ್. ನಿನ್ನೆ ರಾತ್ರಿ ಸವಿತಾ ಮತ್ತೆ ಕುಮಾರಸ್ವಾಮಿ ಅವರು ಮಾತುಕತೆಯನ್ನು ತೊಡಗೊಳಿಸ್ತಾರೆ. ಆ ಸಂದರ್ಭದಲ್ಲಿ ಸವಿತಾ ಅವರು ಪ್ರಶ್ನೆ ಮಾಡ್ತಾರೆ, ಗಂಡನ ಅನೈತಿಕ ಸಂಬಂಧ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಈ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಮತ್ತೆ ಅವರ ಹಳೆ ಚಾಳಿಯನ್ನು ಶುರು ಮಾಡ್ತಾರೆ. ಅವ್ರು ಹೇಳ್ತಾರೆ, ನನ್ನ ಅನೈತಿಕತೆ ಸಂಬಂಧದ ಬಗ್ಗೆ ನೀವು ಕೂಡ ಪ್ರಶ್ನೆ ಮಾಡೋ ಹಾಗಿಲ್ಲ, ನಾನು ಯಾರ ಜೊತೆ ಬೇಕಾದ್ರೂ ಸಂಬಂಧವನ್ನು ಇಟ್ಕೋತೀನಿ, ಇರೋ ಇಷ್ಟ ಇದ್ರೆ ಇರು, ಇಲ್ಲಾದ್ರೆ ಹೊರಟ್ಬಿಡು ಅನ್ನೋ ಮಾತನ್ನ ಕುಮಾರಸ್ವಾಮಿ ಅವರು ಹೇಳ್ತಾರೆ. ಈ ಹಿನ್ನೆಲೆಯಲ್ಲಿ ಅವರು ಸವಿತಾ ಅವರು ರಾತ್ರಿ ಧರಣಿಯನ್ನು ಸ್ಟಾರ್ಟ್ ಮಾಡ್ತಾರೆ ಮನೆ ಮುಂದೆ. ಅವರ ಕುಮಾರಸ್ವಾಮಿ ಮನೆ ಮುಂದೆನೆ ಇಡೀ ಗಂಡನ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತಾರೆ ಹರೀಶ್. ಅವರು ಅಲ್ಲಿ ಮನೆ ಮುಂದೆ ಬಂದು ಬೆಲ್ ಮಾಡ್ತಾರೆ, ಒಂದಷ್ಟು ಫೋನ್ ಮಾಡ್ತಾರೆ, ಮಾಧ್ಯಮಕ್ಕೂ ಕೂಡ ತೋರಿಸ್ತಾರೆ, ನೋಡಿ ಸರಿ ಫೋನ್ ಮಾಡ್ತಿದ್ದೀನಿ ಅಂತ. ಏನ್ ರಿಪ್ಲೈ ಅಂದ್ರೆ ಏನು ತೆಗಿಯೋದೇ ಇಲ್ವಾ? ಫೋನು ರಿಸೀವ್ ಮಾಡಲ್ವಾ? ಹೆಂಗದು? ಈಗ ಸದ್ಯ ಹರೀಶ್ ಅವರು ಸವಿತಾ ಅವ್ರು ಕಳೆದ ರಾತ್ರಿ ಇಡೀ ಅವರ ಮನೆ ಮುಂದೆನೆ ಕುಳಿತು ಧರಣಿಯನ್ನು ಮಾಡ್ತಾರೆ. ನಾವು ಕೂಡ ಹೋದಾಗ್ಲೂ ಕೂಡ ಅವರು ಮನೆ ಮುಂದೆನೆ ಬೆಳಗ್ಗೆ ತನಕನೂ ಕೂಡ ಕೂತಿದ್ರು. ಆದ್ರೆ ಈ ಕುಮಾರಸ್ವಾಮಿ ಅವರು ಇದಕ್ಕೆ ಯಾವುದೇ ರೆಸ್ಪಾನ್ಸ್ ಸರಿ. ಈಗ ಅವ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ? ಈಗ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ವಾ ರಾತ್ರಿ? ಇಲ್ಲ ಹರೀಶ್, ಸದ್ಯ ಇನ್ನೂ ಯಾವುದೇ ಕಂಪ್ಲೇಂಟ್ ಆಗಿಲ್ಲ ಹರೀಶ್. ರೈಟ್. ಐ ಥಿಂಕ್ ಬೆಳಗ್ಗೆ ಆದಮೇಲೆ ಬಹುಶಃ ಅದಕ್ಕೆ
ಯೋಚನೆ ಮಾಡ್ತಾರೆ ಅದ್ರ ಬಗ್ಗೆ ಅಂತ ಅನಿಸ್ತಾ ಇದೆ ಸವಿತಾ ಅವರು. ಥ್ಯಾಂಕ್ ಯು ಸೊ ಮಚ್ ಪ್ರದೀಪ್. ವಿಲ್ ಕಮ್ ಬ್ಯಾಕ್. ಮುಂದಿನ ಸುದ್ದಿಗಳ ಇದ್ರ ಬಗ್ಗೆ ಅಪ್ಡೇಟೆಡ್ ಮಾಹಿತಿಯನ್ನು ಪಡೆದುಕೊಳ್ಳೋ ಪ್ರಯತ್ನ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಟ್ರ್ಯಾಕ್ಟರ್ನಲ್ಲಿ ಕುಳಿತುಕೊಳ್ಳುವಂತಹ ಆಸೆಯೇ ಪುಟಾಣಿ ಬಾಲಕನಿಗೆ ಯಮನಾಗಿ ಕಾಡಿದೆ ಅಂತ ಅನಿಸ್ತಾ ಇದೆ. ಟ್ರ್ಯಾಕ್ಟರ್ ಸಹಿತ ಬಾವಿಗೆ ಬಿದ್ದು 6 ವರ್ಷದ ಬಾಲಕ ಮೃತಪಟ್ಟಿರೋ ದುರಂತ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಯದ್ಯಾನವಾಡಿ ಗ್ರಾಮದಲ್ಲಿ ನಡೆದಿದೆ. ಇದೇ ಗ್ರಾಮದ ವಿಜಯ್ ಖೋತಾ ಅನ್ನೋರು ಬಾವಿ ಸುತ್ತ ಗೋಡೆ ನಿರ್ಮಿಸೋ ಸಲುವಾಗಿ ಟ್ರ್ಯಾಕ್ಟರ್ನಲ್ಲಿ ಮಣ್ಣು ಹಾಕಿಸ್ತಾ ಇದ್ರು. ಈ ಸಂದರ್ಭದಲ್ಲಿ ಟ್ರ್ಯಾಕ್ಟರ್ನಲ್ಲಿ ಕುಳಿತುಕೊಳ್ಳೋದಾಗಿ ಬಾಲಕ ಸ್ವಪ್ನೀಲ್ ಹಠ ಮಾಡ್ದ. ಬಾಲಕನ ಹಠಕ್ಕೆ ಮಾಡಿದಂತಹ ಟ್ರ್ಯಾಕ್ಟರ್ ಚಾಲಕ ಬಾಲಕನನ್ನ ಕೂರಿಸಿಕೊಂಡು ಬಾವಿಯ ದಡದಲ್ಲಿ ಮಣ್ಣು ಸುರಿತಾ ಇದ್ರು. ಈ ಸಂದರ್ಭದಲ್ಲಿ ಏಕಾಏಕಿ ನಿಯಂತ್ರಣ ತಪ್ಪಿತು, ಟ್ರ್ಯಾಕ್ಟರ್ ಬಾವಿಗೆ ಬಿತ್ತು. ಬಾಲಕ ಮತ್ತು ಟ್ರ್ಯಾಕ್ಟರ್ನಲ್ಲಿದ್ದ ಇನ್ನೊಬ್ಬರು ಜಿಗಿದು ಬಚಾವಾದ್ರು. ಆದರೆ ಬಾಲಕ ಮಾತ್ರ ಟ್ರ್ಯಾಕ್ಟರ್ ಸಮೇತ ಬಾವಿಯೊಳಗೆ ಬಿದ್ದ. ಸತತ 5 ಗಂಟೆಗಳ ಕಾರ್ಯಾಚರಣೆ ಬಳಿಕ ಅಗ್ನಿಶಾಮಕ ದಳ ಸಿಬ್ಬಂದಿ ಬಾಲಕನ ಶವವನ್ನ ಬಾವಿಯಿಂದ ಹೊರತೆಗೆದ್ರು. ಡ್ರೈವರ್ ಪೌನರ್ ಆಗ್ತಾರ್ರಿ ಮೈ ಕಟ್ಸಿದೇವ್ರಿ ಹಳಿ ಮೈ. ನಂತರ ನಾವು ಸೈಡ್ ಎಲ್ಲ ಮೂರು ಮಕ್ಸಾಕತ್ತಿದ್ದೀವಿ ರೀ. ಅಂತ ರಿವರ್ಸ್ ಹಾಕಿ ಇಲ್ಲಿ ಡಂಪಿಂಗ್ ಮಾಡಿಸಲು ಇದ ಮಾಡಿದ್ದೀವಿ ರೀ. ನಾವು ಹಿಂದೆ ಇದ್ದೀನಿ ರೀ. ಅದ ನಂತರ ಏಕದಮ್ ಕುಸ್ಕೊಂಡು ಒಳಗೆ ಹೋಯ್ತು ರೀ. ಅದೆಲ್ಲ ನಾನು ಹತ್ರಗಿಂದ ಒಳಗೆ ಹೋಗಿನ್ರಿ. ಅವ್ ಮಷಿನ್ದಾಗ ಕೂತಿದ್ರಿ ಇಂಜಿನ್ದಾಗ ಅರ್ಜೆಂಟ್ ಏಕದಮ್ ಕುಸ್ಕೊಂಡು ಒಳಗೆ ಹೋಯ್ತು ರೀ. ಬಾವಿ ಕಾಂಪೌಂಡ್ ಮಾತ್ರ ಸರಿಯಾಗಿ ಕ್ಯೂರಿಂಗ್ ಆಗಿರ್ಲಿಲ್ಲ. ಅದು ಲೋಡ್ ತಗೋತಾ ಕೊನೆಗೆ ಈ ಮಣ್ಣನ್ನು ಸಾಗಿಸ್ತಕ್ಕಂತ ಟ್ರ್ಯಾಕ್ಟರ್ ಅದ್ರೊಳಗೆ ಜಾರ್ಕೊಂಡು ಹೋಗ್ಬಿಡ್ತು. ಅದ್ರೊಳಗೆ ಇಬ್ರು ದೊಡ್ಡವರು ಮತ್ತು ಒಂದ್ ಸಣ್ಣ ಹುಡುಗ, ಅವ್ರಿಬ್ರು ಜಂಪ್ ಮಾಡ್ಬಿಟ್ಟು ಮೇಲೆ ಹೋಗಿದಾರೆ. ಅವರು ಈ ಹುಡುಗ ಅಲ್ಲಿ ರಾಡ್ ಇಟ್ಕೊಂಡಿದ್ದವನು ಆದ್ರೆ ಟ್ರ್ಯಾಕ್ಟರ್ ಜೊತೆಗೆ ಹೋಗ್ಬಿಟ್ಟ. ಎಸ್, ನನ್ನ ಸಹೋದ್ಯೋಗಿ ಚಿಕ್ಕೋಡಿಯಿಂದ ಚೇತನ್ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಗುಡ್ ಮಾರ್ನಿಂಗ್ ಚೇತನ್. ಗುಡ್ ಮಾರ್ನಿಂಗ್ ಹರೀಶ್. ಯಾದ್ರೂ ಬೇಜಾರಾಗ್ತಿದೆ ರೀ, ಅನ್ಯಾಯ ಅಂತ ಅನಿಸ್ತಾ ಇದೆ. ಯಾಕೆ ಹರೀಶ್? ಈ ಸಾವಿದೆಯಲ್ಲ, ಎಲ್ಲೋ ಒಂದು ಸಣ್ಣ ಆಸೆ, ಟ್ರ್ಯಾಕ್ಟರ್ ಹತ್ರ ಕೂತ್ಕೋತೀರಿ. ಎಷ್ಟೋ ಸರಿ ಮಕ್ಕಳು ಈ ಥರದ ಹಠಗಳನ್ನ ಮಾಡ್ತಿರ್ತಾರೆ ಯಾವಾಗಲೂ ಕೂಡ. ಆದರೆ ವಿಧಿ ಈ ಥರ ಪ್ರಾಣವನ್ನೇ ತೆಗೆದುಕೊಂಡು ಬಿಡುತ್ತೆ ಅಂದರೆ ಗೊತ್ತಿಲ್ಲ ಅಲ್ಲಿ ಪರಿಸ್ಥಿತಿ ಹೇಗಿತ್ತು ಆತನ ಶವ ಮೇಲೆ ಬಂದಾಗ ಅಂತ. ಹೆಂಗಾಯ್ತು ಇದೆಲ್ಲ ಆ್ಯಕ್ಚುಲಿ? ಹೌದು ಹರೀಶ್, ಏನು ಆಡಿ ಬಾಳ್ಬೇಕಿದ್ದ ಕಂದಮ್ಮ ಏನು ಸಾಯಂಕಾಲ ಹಠಕ್ಕೆ ಬಿದ್ದು ನಾನು ಟ್ರ್ಯಾಕ್ಟರಲ್ಲಿ ಕೂತ್ಕೋಬೇಕು, ನಾನು ಟ್ರ್ಯಾಕ್ಟರಲ್ಲಿ ಕೂತು ಏನು ಬಾವಿ ಕಟ್ಟಡ ಕಟ್ತಾ ಇರ್ತಾರೆ, ಅಲ್ಲಿ ಬಂದು ಮಣ್ಣು ಸುರಿತಾ ಇರ್ತದೆ ಹರೀಶ್. ಆ ಟ್ರ್ಯಾಕ್ಟರ್ ಅಲ್ಲಿ ಬಂದು ಇಲ್ಲ ನಾನು ಟ್ರ್ಯಾಕ್ಟರ್ ಅಲ್ಲಿ ಕೂತ್ಕೋಬೇಕು ಅಂತ ಹಠ ಮಾಡುತ್ತೆ ಹುಡುಗ. ಬೇಡ ಇನ್ನೇನು ಕೆಲಸ ಮುಗಿದಿದೆ, ಬೇಡ ಮನೆಗೆ ಹೋಗು ಅಂತ ಹೇಳ್ತಾರೆ ಈಗಾಗಲೇ ಚಾಲಕರ ಅವನಿಗೆ, ಆ ಮಗುವಿಗೆ. ಆದ್ರೂ ಕೂಡ ವಿಧಿ ಅವನನ್ನ ಲಾಸ್ಟ್ ಟ್ರಿಪ್ ಇರುತ್ತೆ ಅಲ್ಲಿ ತಂದು ಅವಾಗ ಟ್ರ್ಯಾಕ್ಟರ್ ನಲ್ಲಿ ಕೂತ್ಕೊಂಡು ಇಲ್ಲ. ಚೇತನ್ ಧ್ವನಿ ಕೇಳಿಸ್ತಿದ್ಯಾ? ಬಹುಶಃ ಅದು ನಡೆದಿರುವ ಘಟನಾವಳಿಗಳ ಬಗ್ಗೆ ನನ್ನ ಕೊಲಿಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ದೂರವಾಣಿ ಸಂಪರ್ಕ ಟೆಕ್ನಿಕಲ್ ಪ್ರಾಬ್ಲಮಿಂದ ಕಡಿತಗೊಂಡಿದೆ. ಬಟ್ ಇಡೀ ಪ್ರಕರಣವನ್ನು ನೋಡ್ತಿದ್ರೆ ಎಲ್ಲೋ ಒಂದು ಕಡೆ ಅಲ್ಲಿ ದೊಡ್ಡವರು ಕೂತಿದ್ರು ನಿಜ. ಬಟ್ ಆ ಕ್ಷಣಕ್ಕೆ ಅದು ಹಿಂದ್ಗಡೆ ಬರಬೇಕಾದ್ರೆ ಲೋಡ್ ಜಾಸ್ತಿ ಆಗಿ ಅವರೇನೋ ಹಾರಿದ್ರು. ಆದರೆ ಹುಡುಗ ಇಮಿಡಿಯೇಟ್ ಆಗಿ ರಿಯಾಕ್ಟ್ ಮಾಡೋಕ್ಕಾಗಲಿಲ್ಲ. ಚಿಕ್ಕ ಹುಡುಗ ಪಾಪ, ಆತನ ಆಸೆ ಒಂದು ರೀತಿ ಆತನ ಜೀವವನ್ನೇ ತೆಗೆದು ಬಿಡ್ತು. ಇಡೀ ಸಂಸಾರದಲ್ಲಿ ಆ ಮನೆಯಲ್ಲಿ ಈಗ ಮಡುಗಟ್ಟಿದ ಮೌನ, ದುಃಖ. ಟಿವಿ ಪರದೆಗಳಲ್ಲಿ ಸಂಖ್ಯಾಶಾಸ್ತ್ರದ ಮೂಲಕ ಭವಿಷ್ಯ ಹೇಳುತ್ತಿದ್ದಂತಹ ಜ್ಯೋತಿಷಿ ಆರ್ಯವರ್ಧನ್ ಮತ್ತೆ ಜೈಲು ಪಾಲಾಗಿದ್ದಾರೆ. ನಿನ್ನೆ ರಾತ್ರಿ ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಪೊಲೀಸರು ಮತ್ತೆ ಅವರನ್ನ ಅರೆಸ್ಟ್ ಮಾಡಿದ್ದಾರೆ. ಸಂಖ್ಯಾಶಾಸ್ತ್ರ ಕಲಿಸೋದಾಗಿ ಹಣ ಪಡೆದು ವಂಚಿಸಿದ್ದಾರೆ ಅಂತ 11 ಮಂದಿ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಆರ್ಯವರ್ಧನ್ ಅರೆಸ್ಟ್ ಆಗಿದ್ದಾರೆ. ಸಂಖ್ಯಾಶಾಸ್ತ್ರ ಕಲಿಯೋದಕ್ಕೆ ಬಂದಿದ್ದ ಮಹಿಳೆಯೊಬ್ಬರ ಜೊತೆ ಅಶ್ಲೀಲವಾಗಿ ವರ್ತಿಸಿ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪದಡಿ ಈ ಸಂಖ್ಯಾಶಾಸ್ತ್ರಜ್ಞ ಬಂಧನವಾಗಿತ್ತು. ಆದರೆ ಶನಿವಾರ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ರು. ಈ ನಡುವೆ ನಿನ್ನೆ ರಾತ್ರಿ ಠಾಣೆಗೆ ಭೇಟಿ ಕೊಟ್ಟಿದ್ದ ಪ್ರಣವಾನಂದ ಸ್ವಾಮೀಜಿ ಆರ್ಯವರ್ಧನ್ ಒಳ್ಳೆಯವರು ಅಂತ ಬ್ಯಾಟಿಂಗ್ ಬೇಸಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಪ್ರಣವಾನಂದ ಕಾವಿ ತೊರೆದು ಕೇರಳ ಮೂಲದ ಯುವತಿಯನ್ನ ಮದುವೆಯಾಗಿದ್ರು. ನಿನ್ನೆ ಅವರ ಮೇಲೆ ಏನೋ ಒಂದು ಕೇಸ್ ಆಗಿದ್ರು. ಸೊ ಅವರ ಜಾಮೀನು ತಗೊಂಡು ಹೊರಗಡೆ ಇದ್ದಾರೆ. ಆದರೆ ಮತ್ತು ಅವರನ್ನೇ ಮನೆ ಹೋಗಿ ಬೇರೆ ಒಂದು ವಿಷಯಕ್ಕೆ ಮಾತಾಡಬೇಕು ಅಂತ ಹೇಳಿ ಕರ್ಕೊಂಡ್ಬಂದು ಈ RR ಪೊಲೀಸ್ ಸ್ಟೇಷನಲ್ಲಿ ಕುಂದಿರಿಸಿದ್ದಾರೆ. ಇವಾಗಲೂ ಕೂಡ ನಮ್ಮ ಲಾಯರ್ ಜೊತೆ ಇದೆ, ಭಕ್ತರ ಜೊತೆ ಇದೆ, FIR ಕಾಪಿ ಕೊಟ್ಟಿಲ್ಲ. ಪೂಜ್ಯ ಗುರುಗಳ ವಿರುದ್ಧ ದೊಡ್ಡ ಷಡ್ಯಂತ್ರ ನಡೀತಾ ಇದೆ. ಇದನ್ನ ನಿಲ್ಲಿಸಬೇಕು. ಇಲ್ಲವಾದ್ರೆ ಎಲ್ಲ ಹಿಂದೂ ಪರ ಸಂಘಟನೆಗಳು ಸೇರಿಸಿಕೊಂಡು
ದೊಡ್ಡ ಪ್ರತಿಭಟನೆ ಹಮ್ಮಿಕೊಳ್ತೀವಿ. ಲಜ್ಜೆಗೆಟ್ಟ ಕರುಣಾಹೀನ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಸಚಿವರು, ಸಂಸದರು, ಶಾಸಕರು, ಹೀಗೆ ದಂಡು ಜನಪ್ರತಿನಿಧಿಗಳು ಇಷ್ಟರ ಹೊರತಾಗಿಯೂ ಕೂಡ ಈ ಸೋಮಾರಿ ಸರ್ಕಾರಕ್ಕೆ ಜನಸಾಮಾನ್ಯರು, ಅದರಲ್ಲೂ ಕೆಳಸ್ತರದಲ್ಲಿರುವವರ ಕಷ್ಟಗಳು ಕಿವಿಗೆ ಕೇಳಿಸ್ತಿಲ್ಲ ಅನಿಸ್ತಾ ಇದೆ. ಅಷ್ಟರ ಮಟ್ಟಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಕಿವುಡಾಗಿದೆ. ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ದಿಡ್ಡಳ್ಳಿಯಲ್ಲಿ ನಿರಾಶ್ರಿತರಾಗಿರುವ ಕಾಡಿನ ಮಕ್ಕಳು ಸೂರಿಗೋಸ್ಕರ ನಡೆಸ್ತಾ ಇರುವ ಹೋರಾಟ 14ನೇ ದಿನಕ್ಕೆ ಕಾಲಿಟ್ಟಿದೆ. ಅರಣ್ಯ ಸಂರಕ್ಷಣೆ ಎಂಬ ಹೆಸರಿನಲ್ಲಿ ದೌರ್ಜನ್ಯ ಎಸಗಿರೋ ಕಾಂಗ್ರೆಸ್ ಸರ್ಕಾರ 577 ಕುಟುಂಬಗಳ ಗುಡಿಸಲುಗಳನ್ನು ಜೆಸಿಬಿ ಮೂಲಕ ನೆಲಸಮ ಮಾಡಿದೆ. ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ದೌರ್ಜನ್ಯ ಖಂಡಿಸಿ ಆದಿವಾಸಿಗಳು ಅಧಿಕಾರಿಗಳ ಎದುರೇ ಬೆತ್ತಲೆ ಪ್ರತಿಭಟನೆ ಕೈಗೊಂಡಿದ್ದರು ಅನ್ನೋ ಭಯಾನಕ ಮತ್ತು ನಾಗರಿಕ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಸದ್ಯ ಈ ಹೋರಾಟಕ್ಕೆ ನಟ ಚೇತನ್, ನೂರ್ ಶ್ರೀಧರ್, ಸಿರಿಮನೆ ನಾಗರಾಜ್, ಎಕೆ ಸುಬ್ಬಯ್ಯ ಸೇರಿದಂತೆ ಹಲವು ಮಂದಿ ಸಾಥ್ ಕೊಟ್ಟಿದ್ದಾರೆ. ಆದರೆ ಇಲ್ಲಿವರೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅಂದರೆ ಸೀತಾರಾಮ್ ಆಗಲಿ, ಸಮಾಜ ಕಲ್ಯಾಣ ಸಚಿವ ಎಚ್ ಆಂಜನೇಯ ಅವರಾಗಲಿ ಅಥವಾ ಸಂಸದ ಪ್ರತಾಪ್ ಸಿಂಹ, ಶಾಸಕ ಕೆಜಿ ಬೋಪಯ್ಯ ಇದುವರೆಗೂ ಕೂಡ ಸ್ಥಳಕ್ಕೆ ಭೇಟಿ ಕೊಡದೆ ಸಮಸ್ಯೆ ಪರಿಹಾರಕ್ಕೆ ಮುಂದಾಗಿಲ್ಲ. ಮಾಧ್ಯಮಗಳು ಪ್ರಶ್ನೆ ಮಾಡಿದಾಗ ಎಲ್ಲ ಸರಿ ಮಾಡ್ತೀವಿ ಅಂತ ಡೈಲಾಗ್ ಮೇಲೆ ಡೈಲಾಗ್ ಹೊಡಿತಿದ್ದಾರೆ ಹೊರತು ಈ ಗಣ್ಯ ನಾಯಕರಿಗೆ ಇನ್ನೂ ಪುರ್ಸೋತ್ ಸಿಕ್ಕಿಲ್ಲ ಅಂತ ಅನ್ನಿಸ್ತಾ ಇದೆ. ಇತ್ತ ಘನ ಜಿಲ್ಲಾಡಳಿತದ ಯಾವೊಬ್ಬ ಅಧಿಕಾರಿಯೂ ಕೂಡ ಸ್ಥಳಕ್ಕೆ ತಲೆ ಹಾಕಿಲ್ಲ. ಈ ಹೋರಾಟ ಇನ್ನಷ್ಟು ತೀವ್ರ ಸ್ವರೂಪಗೊಳ್ಳದ ಹೊರತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರ ಮತ್ತು ಗಿಡ್ಡಳ್ಳಿಯನ್ನ ಪ್ರತಿನಿಧಿಸುವಂತಹ ಜನನಾಯಕರು ಕುಂಭಕರ್ಣ ನಿದ್ದೆಯಿಂದ ಎಚ್ಚೆತ್ತುಕೊಳ್ಳುವಂತಹ ಲಕ್ಷಣಗಳು ಈ ಕ್ಷಣಕ್ಕೆ ಕಾಣಿಸ್ತಾ ಇಲ್ಲ ಅಂತ ಅನ್ಸುತ್ತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಹಣೆ ಬರಹನೆ ಇಷ್ಟು ಅನ್ಸುತ್ತೆ. ಶ್ರೀಮಂತರು ಮತ್ತು ಬಲಾಢ್ಯರಿಗೆ ರತ್ನಗಂಬಳಿ ಹಾಸಿ ಅಪ್ಪಿ ಮುದ್ದಾಡುವಂಥ ಈ ಕಾಂಗ್ರೆಸ್ ಸರ್ಕಾರ ಬಡವರನ್ನ ಸರ್ಕಾರಿ ಯಂತ್ರಗಳನ್ನ ಬಳಸುವಂಥ ದಮನ ಮಾಡ್ತಾ ಇದೆ. ಬೆಂಗಳೂರಿನಲ್ಲಿ ನಡೆದಂಥ ರಾಜಕಾಲುವೆ ಒತ್ತುವರಿ ಅದಕ್ಕೊಂದು ಉತ್ತಮ ಉದಾಹರಣೆ. ಈಗ ಕಾಡಿನ ವಿಷಯದಲ್ಲೂ ಕೂಡ ಆಗ್ತಿರೋದು ಇದೇ ವಿಷಯ. ಮಡಿಕೇರಿಯಲ್ಲಿ ಆದಿವಾಸಿಗಳನ್ನ ದಮನ ಮಾಡ್ತಿರುವಂಥ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಲ್ಲಿ ಮೀಸಲು ಅರಣ್ಯ ಪ್ರದೇಶವನ್ನೇ ಖಾಸಗಿ ಸಂಸ್ಥೆಗೆ ಒಪ್ಪಿಸೋದಕ್ಕೆ ನಿರ್ಧಾರ ಮಾಡಿದ ಹಾಗಿದೆ. ಹಾಗಾದರೆ ಇದ್ರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ. ಒಂದು ಕಡೆ ಅರಣ್ಯ ಭೂಮಿ ಒತ್ತುವರಿ ತೆರವು ನೆಪದಲ್ಲಿ ನೆಲೆ ಕಳೆದುಕೊಂಡಿರುವ ಆದಿವಾಸಿಗಳು ಮಡಿಕೇರಿಯಲ್ಲಿ 577 ಕುಟುಂಬಗಳು ಅಹೋರಾತ್ರಿ ಹೋರಾಟ. ಸೀದಾ ಮಡಿಕೇರಿಯಿಂದ ಬೆಂಗಳೂರಿನ ಮಾಚೋಹಳ್ಳಿಗೆ ಹೋಗೋಣ. ಇದು ಮಾಚೋಹಳ್ಳಿ ಕಾಯ್ದಿಟ್ಟ ಅರಣ್ಯ ಪ್ರದೇಶ. ಈ ಕಾಡಿನ ವಿಸ್ತೀರ್ಣ 145 ಎಕರೆ ಮತ್ತು 12 ಗುಂಟೆ. ಈಗ ಈ 145 ಎಕರೆ ಪ್ರದೇಶದಲ್ಲಿ ಬರೋಬ್ಬರಿ 96 ಎಕರೆ ಅರಣ್ಯ ಭೂಮಿಯನ್ನ ಸಿಎಂ ಸಿದ್ದರಾಮಯ್ಯ ಸರ್ಕಾರ 32 ಸಂಸ್ಥೆಗಳಿಗೆ ಹರಿದು ಹಂಚಲು ತೀರ್ಮಾನಿಸಿದೆ. ವಿಚಿತ್ರ ಅಂದ್ರೆ ಈ ಜಮೀನನ್ನ ಅರಣ್ಯ ಇಲಾಖೆಯ ಹೆಸರಿಗೆ ಪಹಣಿ ಮಾಡಿಸುವಂತೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಜಿಲ್ಲಾಡಳಿತಕ್ಕೆ ಹಲವು ಸಲ ಪತ್ರ ಬರೆದರೂ ಪ್ರಯೋಜನವಾಗಿಲ್ಲ. ಸಿಎಂ ಸಿದ್ದರಾಮಯ್ಯ ಅವರ ನಿರ್ದೇಶನದ ಮೇರೆಗೆ ಸಚಿವ ಕಾಗೋಡು ತಿಮ್ಮಪ್ಪ ಅವರ ನೇರ ಸುಪರ್ದಿಯಲ್ಲಿ ಬರುವ ಕಂದಾಯ ಇಲಾಖೆಯೇ ಮೀಸಲು ಅರಣ್ಯ ಪ್ರದೇಶವನ್ನ ಹಂಚಲು ಸರ್ವಸನ್ನದ್ಧವಾಗಿದೆ. ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳು ತಮ್ಮದೇ ಆದಂತಹ ಸ್ವತಃ ಜಾತಿಯ ಒಂದು ಮಠಕ್ಕೆ ಅವರಿಗೆ 5 ಎಕರೆಗಳು, ಕರ್ನಾಟಕ ಪ್ರದೇಶ ಕುರುಬರ ಸಮಾಜಕ್ಕೆ 5 ಎಕರೆ, ಹೀಗೆ ಒಂದು 30 ಜಾತಿಗಳಿಗೆ ಜಮೀನನ್ನ ಹಂಚಲಿಕ್ಕೆ ಹೊರಟಿದ್ದಾರೆ. ಮೀಸಲು ಅರಣ್ಯನ ನಾಶ ಮಾಡಕ್ಕೆ ಹೊರಟಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳ ಒಂದು ವಿಶೇಷ ಆಸಕ್ತಿಯನ್ನು ನಾನು ಇಲ್ಲಿ ಖಂಡಿಸಬೇಕಾಗುತ್ತೆ. ಇದು ಅರಣ್ಯಗೆ ಉಳಿಸಬೇಕು. ಸಂಘ ಸಂಸ್ಥೆಗಳಿಗೆ ಅರಣ್ಯ ಹಂಚೋದು ಮಾನ್ಯ ಮುಖ್ಯಮಂತ್ರಿಗಳು ಸರಿ. ಅರಣ್ಯ ಬೆಳೆಸಿ ನಾಳೆ ಉಳಿಸಿ ಅಂತ ಹೇಳ್ತಾರೆ. ಬೆಂಗಳೂರಿಗೆ ಬರೀ 14 ಕಿಲೋಮೀಟರ್ ದೂರದಲ್ಲಿ ಬೇರೆ ಭೂಮಿ ಕೊಡಿ, ಬೆಂಗಳೂರು ಪಕ್ಕದಲ್ಲಿ ಕೊಡಿ, ನಾನು ಕೊಂಡು ಕೊಡಿಬೇಕಾದ್ರೆ ಏನು ಬೇಕು, ಅರಣ್ಯ ಮಾತ್ರ ಅರಣ್ಯವಾಗಿರಿಸಿ. ಸರ್ಕಾರಗಳು ಯಾವತ್ತು ಉಳ್ಳವರು ಶ್ರೀಮಂತರ ಪರ, ಬಡವರ ವಿರೋಧಿ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆಯ ಉದಾಹರಣೆ ಇನ್ನೇನಿದೆ. ಲೋಕೇಶ್ ಕೋಡಗದಾಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಒಂದ್ ಕಡೆ ವಿರಾಜಪೇಟೆಯಲ್ಲಿ ಆದಿವಾಸಿಗಳು ಸರ್ಕಾರದ ದೌರ್ಜನ್ಯದ ವಿರುದ್ಧ ಅಹೋರಾತ್ರಿ ಧರಣಿಯ ಹಾದಿ ಹಿಡಿದಿದ್ರೆ, ಇತ್ತ ಗದಗದಲ್ಲೂ ಕೂಡ ವೈದ್ಯಕೀಯ ಮಹಾವಿದ್ಯಾಲಯದ ಹೊರಗುತ್ತಿಗೆ ನರ್ಸ್ಗಳು ಅಹೋರಾತ್ರಿ ಧರಣಿಯನ್ನ ನಡೆಸ್ತಾ ಇದ್ದಾರೆ.
ನೌಕರಿಯಿಂದ ವಜಾಗೊಂಡಿರುವ 70ಕ್ಕೂ ಹೆಚ್ಚು ಮಂದಿ ಮರು ನೇಮಕ ಮತ್ತು ಕಾಯಮಾತಿಗೆ ಆಗ್ರಹಿಸಿ ಜಿಲ್ಲಾಸ್ಪತ್ರೆಯ ಮುಂಭಾಗ ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸರ್ಕಾರ ಹೊಸದಾಗಿ ನರ್ಸ್ಗಳನ್ನು ನೇಮಕ ಮಾಡಿಕೊಂಡಿರುವ ಕಾರಣ 79 ಮಂದಿ ಹೊರಗುತ್ತಿಗೆ ನರ್ಸ್ಗಳು ಕೆಲಸ ಕಳಕೊಂಡಿದ್ದಾರೆ. ಈ ಹಿಂದೆ ಸರ್ಕಾರವೇ ಇತರೆ ನರ್ಸ್ಗಳನ್ನು ನೇಮಕ ಮಾಡಿದ್ರೂ ಹೊರಗುತ್ತಿಗೆ ದಿನಗೂಲಿ ನೌಕರರಾಗಿ ಮುಂದುವರಿಸುವ ಭರವಸೆ ಕೊಟ್ಟಿತ್ತು ಆಡಳಿತ ಮಂಡಳಿ. 5 ದಿನಗಳಿಂದ ನಡೆಸ್ತಾ ಇರುವಂತಹ ಅಹೋರಾತ್ರಿ ಧರಣಿಯಲ್ಲಿ 6 ಮಂದಿ ಗರ್ಭಿಣಿ ನರ್ಸ್ಗಳು ಕೂಡ ಇದ್ದು ಅಸ್ವಸ್ಥಗೊಂಡಿದ್ದಾರೆ. ಇಷ್ಟಾದರೂ ಇವರ ಗೋಳು ಮಾತ್ರ ಕೇಳೋರು ಯಾರೂ ಇಲ್ಲ. ಕಾಯಂ ನೌಕರರು ಎಲ್ಲ ಬಂದಾಗ ನಮ್ಮನ್ನು ತೆಗಿತೀರ ಅಂತ ನಾವು ಅಂದಾಗ, ಇಲ್ಲ ನಿಮ್ಮನ್ನೇನು ತೊಗೊಳೋದಿಲ್ಲ, ನಮ್ಗೆ 172 ಮೆಂಬರ್ಸ್ ಬೇಕು, ಅವ್ರು ಬಂದಾಗೂ ನಿಮ್ಮನ್ನ ಕೆಲಸ ಮುಂದುವರಿಸ್ತೀವಿ ಅಂತ ಹೇಳಿದ್ರು. ನಮ್ಮ ಪ್ರಾಬ್ಲಮ್ ಸಾಲ್ವ್ ಆಗೋ ಮಟನೂ ನಾವು ಈ ಥರ ಧರಣಿ ಎಲ್ಲ ಮುಂದುವರಿಸ್ತೀವಿ. ಒಂದು ಅಧಿಕಾರಿಗಳು ನೀವು ಏತಕ್ಕೋಸ್ಕರ ಮಾಡ್ತಿದ್ದೀರಿ ಏನು ಅಂತ ಇದುವರೆಗೂ ಏನೂ ಕೇಳಿಲ್ಲ. ಕೆದವ್ರು ಬಂದರೂ ಕೂಡ ನಿಮ್ಮನ್ನು ನಾವು ಇಲ್ಲಿ ಕಾಯಮಾಗಿ ನಾವು ನಿಮ್ಮ ದುಡ್ಡು ಸೋತೀವಿ, ನಿಮ್ಮನ್ನ ಕೈ ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ನಾವು ನಿಮ್ಮ ಕೈ ಬಿಡೋದಿಲ್ಲ ಅಂತ ನಮಗೆ ಆ ದಿನ ಭರವಸೆ ಕೊಟ್ಟರು. ಏಕಾಏಕಿಯಾಗಿ ನಾವು ಅಲ್ಲಿ ಹೋದಾಗ ನಾವು ಕೆಯಿಂದ ಕಾಯಂ ನೌಕರು ಬರ್ತಾ ಇದ್ದಾರೆ, ಆದ್ದರಿಂದ ನಿಮ್ಮನ್ನ ತೇರ್ಗಡೆಗೊಳಿಸ್ತಾ ಇದ್ದೀವಿ ಅಂತ ನಮಗೆ ಹೇಳಿದರು. ನಮ್ಮ ಮನೆ ಪರಿಸ್ಥಿತಿ ಅಂತ ಅವ್ರಿಗೆ ಎಲ್ಲರಿಗೂ ಗೊತ್ತೈತಿ. ಇರಾನಿ ಅವರು ಈ ಮೇಟಿ ಅವರ ಕೇಸ್ನಲ್ಲಿ ಮೇಟಿ ಅವರನ್ನ ಭೇಟಿ ಮಾಡಿ ಸುಭಾಷ್ ಅವ್ರ ಜೊತೆಗೆ ಸಂಧಾನ ಮಾಡಿಕೊಳ್ಳಿ ಅನ್ನುವಂಥ ಮಾತುಕತೆ ನಡೆಸಿದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮಂತ್ರಿಗಳಾದಂಥ ಮುರುಗೇಶ್ ನಿರಾಣಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ರು. ಅವ್ರು ಏನು ಹೇಳಿದ್ರು ಅನ್ನೋದನ್ನ ಕೇಳಿಸ್ಕೊಳ್ಳೋಣ ಬನ್ನಿ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಅಂತ ನೋಡೋಣ ಬನ್ನಿ.